ಕನ್ನಡ ಸಿರಿಯ ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗೂಡಲು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ತರಗತಿಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಾಧನೆಯ ಹಾದಿಗೆ ನಮ್ಮ ಕನ್ನಡದ ಸಿರಿ ಹೊನ್ನಸಿರಿ ಶುಭವಾಗಲಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. UGC ನೆಟ್, ಕೆಸೆಟ್ ಮತ್ತು ಎಲ್ಲ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಶ್ರಮಿಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ ಪಠ್ಯಕ್ರಮ ಆಧಾರಿತ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡಿದೆ. ಈ ಅವಕಾಶವನ್ನು ನೀವೆಲ್ಲ ಸದುಪಯೋಗಪಡಿಸಿಕೊಂಡು ಆದಷ್ಟು ಬೇಗ UGC ನೆಟ್, ಕೆಸೆಟ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಎಂದು ಶುಭ ಹಾರೈಸುತ್ತೇನೆ. ಹಾಗಾದರೆ ಪಠ್ಯಕ್ರಮದ ಮೊದಲನೇ ವಿಷಯವಾದಂತಹ ಅಲ್ಮಿಡಿ ಶಾಸನದ ಬಗ್ಗೆ ಪ್ರಸ್ತುತ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅಲ್ಮಿಡಿ ಶಾಸನಕ್ಕೆ ಸಂಬಂಧಿಸಿದ ಆಧಾರ ಗ್ರಂಥಗಳನ್ನು ನೋಡುವುದಾದರೆ, ಕರ್ನಾಟಕ ಶಾಸನ ಸಂಪುಟಗಳು, ಇತಿಹಾಸ ಮತ್ತು ಪುರಾತತ್ವ ಇಲಾಖೆ ಪ್ರಕಟಣೆ, ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ, ಡಾಕ್ಟರ್ MM ಕಲಬುರ್ಗಿ, ಶಾಸನ ವ್ಯಾಸಂಗ, ಡಾಕ್ಟರ್ MM ಕಲಬುರ್ಗಿ, ಕನ್ನಡ ಸಾಹಿತ್ಯ ಚರಿತ್ರೆ, ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟಣೆ, ಶಾಸನ ಗದ್ಯ ಸೌರಭ, ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಭಾಷಾ ಶಾಸ್ತ್ರ, ಡಾಕ್ಟರ್ RY ಧಾರವಾಡಕರ್, ಕನ್ನಡ ಲಿಪಿ ವಿಕಾಸ, ಡಾಕ್ಟರ್ ದೇವರಕೊಂಡ ರೆಡ್ಡಿ, ಪೂರ್ವದ ಹಳೆಗನ್ನಡ ವ್ಯಾಕರಣ ವಿಶ್ಲೇಷಣೆ, ಸಂಶೋಧನಾ ಪ್ರಬಂಧಗಳು, ಶಾಸನ ಸಂಪದ B ರಾಜಶೇಖರಪ್ಪ, ಕದಂಬ ರಾಜವಂಶದ ಇತಿಹಾಸ, ಡಾಕ್ಟರ್ GM ಮುರಳೀಧರ. ಅಲ್ಮಿಡಿ ಶಾಸನ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಅಲ್ಮಿಡಿ ಶಾಸನದ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರಿಗೆ ಮತ್ತು ಕನ್ನಡದ ಇತಿಹಾಸ ಆಸಕ್ತರಿಗೆ ಇದು ಅತ್ಯಂತ ಪ್ರಮುಖವಾದ ವಿಷಯವಾಗಿದೆ. ಅಲ್ಮಿಡಿ ಶಾಸನವು ನಮ್ಮ ಹೆಮ್ಮೆಯ ಕನ್ನಡ ಭಾಷೆಯ ಅತ್ಯಂತ ಹಳೆಯ ಲಿಖಿತ ದಾಖಲೆ ಹಾಗೂ ಪ್ರಥಮ ಕನ್ನಡದ ಶಾಸನವಾಗಿದೆ. ಹಾಗಾದರೆ ಪ್ರಸ್ತುತ ತರಗತಿಯಲ್ಲಿ ಕನ್ನಡದ ಪ್ರಥಮ ಶಾಸನವಾಗಿರುವಂತಹ ಅಲ್ಮಿಡಿ ಶಾಸನದ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ಆ ಅಲ್ಮಿಡಿ ಶಾಸನದ ಹಿನ್ನೆಲೆ ಮತ್ತು ಸಂಶೋಧನೆಯನ್ನು ನೋಡುವುದಾದರೆ, ಅಲ್ಮಿಡಿ ಶಾಸನ ಕಂಡುಬಂದ ಸ್ಥಳ. ಈ ಶಾಸನವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಎಂಬ ಸಣ್ಣ ಹಳ್ಳಿಯಲ್ಲಿ ಪತ್ತೆಯಾಯಿತು. ಈ ಶಾಸನ ಮೊದಲು ಪತ್ತೆಯಾಗಿದ್ದಂತಹ ಸ್ಥಳ ಯಾವುದು ಅಂತಂದರೆ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಳಿ ಇರುವಂತಹ ಅಲ್ಮಿಡಿ ಎನ್ನುವಂತಹ ಸಣ್ಣ ಹಳ್ಳಿಯಲ್ಲಿ ಈ ಶಾಸನ ಮೊದಲು ಪತ್ತೆಯಾಯಿತು. ಇನ್ನು ಈ ಶಾಸನದ ಶೋಧಕರನ್ನ ನೋಡುವುದಾದರೆ, 936ರಲ್ಲಿ ಪ್ರಖ್ಯಾತ ಇತಿಹಾಸಕಾರ ಮತ್ತು ಪುರಾತತ್ವ ತಜ್ಞರಾದ ಡಾಕ್ಟರ್ MH ಕೃಷ್ಣ ಅವರು ಈ ಶಾಸನವನ್ನು ಹುಡುಕಿ ಬೆಳಕಿಗೆ ತಂದರು. ಈ ಶಾಸನವನ್ನು ಬೆಳಕಿಗೆ ತಂದವರು ಯಾರು ಅಂತಂದರೆ ಡಾಕ್ಟರ್ MH ಕೃಷ್ಣ. ಎಷ್ಟರಲ್ಲಿ? 936ರಲ್ಲಿ ಪ್ರಖ್ಯಾತ ಇತಿಹಾಸಕಾರ ಮತ್ತು ಇವರು ಪುರಾತತ್ವ ತಜ್ಞರಾದಂತಹ ಡಾಕ್ಟರ್ MH ಕೃಷ್ಣ ಅವರು ಈ ಶಾಸನವನ್ನು ಹುಡುಕಿ ಬೆಳಕಿಗೆ ತರ್ತಾರೆ. ಅಂದರೆ ನಮಗೆಲ್ಲರಿಗೂ ಕೂಡ ಪರಿಚಯವನ್ನು ಮಾಡಿಸಿದವರು ಯಾರು? ಡಾಕ್ಟರ್ MH ಕೃಷ್ಣ. ಇನ್ನು ಈ ಶಾಸನದ ಕಾಲವನ್ನು ನಾವು ನೋಡೋದಾದರೆ, ಇತಿಹಾಸಕಾರರ ವ್ಯಾಪಕ ಸಂಶೋಧನೆಗಳ ನಂತರ ಈ ಶಾಸನದ ಕಾಲ ಕ್ರಿಸ್ತಶಕ 450 ಎಂದು ಸ್ಥಿರವಾಯಿತು. ಈ ಶಾಸನದ ಕಾಲವನ್ನು ನಾವು ನೋಡೋದಾದರೆ, ಇತಿಹಾಸಕಾರರ ವ್ಯಾಪಕ ಸಂಶೋಧನೆಗಳ ನಂತರ ಹಲವಾರು ಇತಿಹಾಸಕಾರರು ಹಲವಾರು ಸಂಶೋಧನೆಗಳನ್ನ ಮಾಡಿದ ನಂತರ ಈ ಶಾಸನದ ಒಂದು ಕಾಲವನ್ನು ಇಷ್ಟಿರ್ಬೋದು ಅಂತ ಸ್ಥಿರವಾಗಿ ಹೇಳ್ತಾರೆ. ಎಷ್ಟು ಅಂತಂದರೆ, ಈ ಶಾಸನದ ಕಾಲ
ಕ್ರಿಸ್ತ ಶಕ 450 ಎಂದು ಅವರು ಸ್ಥಿರವಾಗಿ ಹೇಳ್ತಾರೆ ಅಂತ ಹೇಳಲಾಗಿದೆ. ಇನ್ನು ರಾಜವಂಶ, ಈ ಶಾಸನದ ಒಂದು ರಾಜವಂಶವನ್ನು ನಾವು ನೋಡೋದಾದ್ರೆ ಕರ್ನಾಟಕವನ್ನು ಆಳಿದ ಕದಂಬ ವಂಶದ ಪ್ರಸಿದ್ಧ ರಾಜನಾದ ಕಾಕುಸ್ಥವರ್ಮನ ಕಾಲಕ್ಕೆ ಈ ಶಾಸನ ಸೇರಿದೆ. ಈ ಹಲ್ಮಿಡಿ ಶಾಸನ ಯಾವ ಒಂದು ರಾಜವಂಶಕ್ಕೆ ಸೇರಿದೆ ಅಂತಂದರೆ ಕರ್ನಾಟಕವನ್ನು ಆಳಿದಂತಹ ಕದಂಬ ವಂಶದ ಪ್ರಸಿದ್ಧ ರಾಜ ಯಾರು? ಕಾಕುಸ್ಥವರ್ಮ. ಈ ಕಾಕುಸ್ಥವರ್ಮನ ಕಾಲಕ್ಕೆ ಸೇರಿದಂತಹ ಒಂದು ಶಾಸನವೇ ಯಾವುದು? ಹಲ್ಮಿಡಿ ಶಾಸನ ಎಂದು ಹೇಳಲಾಗಿದೆ. ಇನ್ನು ಪ್ರಸ್ತುತ ಇರುವಂತಹ ಸ್ಥಳವನ್ನು ನೋಡೋದಾದರೆ ಈ ಶಾಸನ ಪ್ರಸ್ತುತ ಎಲ್ಲಿದೆ ಅಂತ ನೋಡೋದಾದರೆ ಮೂಲತಃ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಪತ್ತೆಯಾದ ಈ ಶಾಸನವನ್ನು ಹಿಂದೆ ಮೈಸೂರಿನ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿತ್ತು. ಆದರೆ ಪ್ರಸ್ತುತ ಇದನ್ನು ಬೆಂಗಳೂರಿನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಈಗ ಪ್ರಸ್ತುತ ಇದು ಎಲ್ಲಿದೆ ಅಂತಂದರೆ ಮೂಲತಃ ಇದು ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಪತ್ತೆ ಆಯಿತು ಅನ್ನೋದು ನಮಗೆಲ್ಲ ಗೊತ್ತು ಅಲ್ವಾ. ಈ ಶಾಸನವನ್ನು ಹಿಂದೆ ಮೈಸೂರಿನ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿತ್ತು. ಇದು ನೋಡ್ಕೊಳ್ಳಿ, ಪರೀಕ್ಷೆಯಲ್ಲಿ ಈ ಒಂದು ವಿಷಯದಲ್ಲೇ ನಾವು ಇಡ್ಬೋದು. ಏಕೆಂದರೆ ಹಲವಾರು ಜನರಿಗೆ ಏನಂತಂದರೆ ಸ್ಪರ್ಧಾರ್ಥಿಗಳಿಗೆ ಇನ್ನು ಮೈಸೂರು ಪುರಾತತ್ವ ಇಲಾಖೆಯಲ್ಲೇ ಇದೆ ಅಂತ ಅನ್ಕೋತೀವಿ. ಆದರೆ ಅದು ಪ್ರಸ್ತುತ ಇರೋದಿಲ್ಲಿ ಬೆಂಗಳೂರಲ್ಲಿ. ಇಲ್ಲಿ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಹಿಂದೆ ಮೈಸೂರಿನ ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿತ್ತು, ಆದರೆ ಪ್ರಸ್ತುತ ಇದನ್ನು ಬೆಂಗಳೂರಿನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಪ್ರಸ್ತುತ ಎಲ್ಲಿದೆ? ಬೆಂಗಳೂರಿನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಇದನ್ನು ಸಂರಕ್ಷಿಸಿಡಲಾಗಿದೆ ಎಂದು ಹೇಳಲಾಗಿದೆ. ಇನ್ನು ಸ್ಥಳದ ಸಾಮೀಪ್ಯ, ಈ ಬೆಂಗಳೂರು ವಸ್ತು ಸಂಗ್ರಹಾಲಯದಲ್ಲಿದೆ ಅಂತ ಹೇಳಿದೆ ಅಲ್ವಾ, ಅದರ ಸ್ಥಳದ ಒಂದು ಮಾಹಿತಿಯನ್ನು ನೋಡೋದಾದರೆ ಈ ಐತಿಹಾಸಿಕ ಮ್ಯೂಸಿಯಂ ಕಸ್ತೂರಬಾ ರಸ್ತೆಯಲ್ಲಿದ್ದರೂ ಇದರ ಒಂದು ಪ್ರಮುಖ ಗೇಟ್ ಮತ್ತು ಕಚೇರಿ ಭಾಗಗಳು ನೇರವಾಗಿ ಕಬ್ಬನ್ ಪಾರ್ಕ್ ಆವರಣದೊಳಗೆ ಬರುತ್ತವೆ. ಪ್ರವಾಸಿಗರು ಸಾಮಾನ್ಯವಾಗಿ ಕಬ್ಬನ್ ಪಾರ್ಕ್ ವೀಕ್ಷಣೆಯ ಜೊತೆಗೆ ಈ ಮ್ಯೂಸಿಯಂಗೂ ಕೂಡ ಭೇಟಿಯನ್ನು ನೀಡ್ತಾರೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿ ಇದೆಲ್ಲಿದೆ? ಬೆಂಗಳೂರಿನ ಮ್ಯೂಸಿಯಮಲ್ಲಿ ಇದೆ. ಮುಂದುವರೆದು ಶಾಸನದ ಭೌತಿಕ ಮತ್ತು ಭಾಷಾ ಲಕ್ಷಣಗಳನ್ನು ನೋಡೋದಾದರೆ ಲಿಪಿ ಮತ್ತು ಭಾಷೆ. ಇದು ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆಯಲ್ಲಿದೆ, ಆದರೆ ಇದರ ಮೇಲೆ ಸಂಸ್ಕೃತ ಭಾಷೆಯ ತೀವ್ರ ಪ್ರಭಾವವಿರುವುದನ್ನು ನಾವು ಕಾಣಬಹುದು. ಈ ಶಾಸನದ ಲಿಪಿ ಮತ್ತು ಭಾಷೆಯನ್ನು ನೋಡೋದಾದರೆ ಇದು ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆಯಲ್ಲೇ ಇದೆ ಅಂತ ಹೇಳಲಾಗಿದೆ. ಆದರೆ ಇದರ ಮೇಲೆ ಸಂಸ್ಕೃತ ಭಾಷೆಯ ತೀವ್ರ ಪ್ರಭಾವವಿರುವುದನ್ನು ಕೂಡ ನಾವು ಕಾಣ್ಬೋದು. ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆಯಲ್ಲಿದೆ, ಆದರೆ ಇದರ ಮೇಲೆ ಸಂಸ್ಕೃತ ಭಾಷೆಯ ಪ್ರಭಾವ ತೀವ್ರವಾಗಿ ಆಗಿದೆ ಎಂದು ಹೇಳಲಾಗಿದೆ. ತೀವ್ರವಾಗಿ ಆಗಿರೋದನ್ನು ನಾವು ನೋಡ್ಬೋದು. ಇನ್ನು ಭಾಷಾ ಶೈಲಿ, ಈ ಶಾಸನದ ಭಾಷಾ ಶೈಲಿಯನ್ನು ನಾವು ನೋಡೋದಾದರೆ ಈ ಶಾಸನದಲ್ಲಿ ಬಳಕೆಯಾಗಿರುವ ಭಾಷೆಯನ್ನು ಪೂರ್ವದ ಹಳಗನ್ನಡ ಎಂದು ಗುರುತಿಸಲಾಗುತ್ತದೆ. ಇದು ಇಂದಿನ ಕನ್ನಡಕ್ಕಿಂತ ಭಿನ್ನವಾಗಿದೆ. ಭಾಷಾ ಶೈಲಿಯನ್ನು ನೋಡೋದಾದರೆ ಈ ಶಾಸನದಲ್ಲಿ ಬಳಕೆಯಾಗಿರುವಂಥ ಭಾಷೆಯನ್ನು ಪೂರ್ವದ ಹಳಗನ್ನಡ ಎಂದು ಗುರುತಿಸಲಾಗಿದೆ. ಇದು ಇಂದಿನ ಕನ್ನಡಕ್ಕಿಂತ ಭಿನ್ನವಾಗಿದೆ ಎಂದು ಹೇಳಲಾಗಿದೆ. ನಂತರ ರಚನೆ, ಈ ಶಾಸನದ ರಚನೆಯನ್ನು ನಾವು ನೋಡೋದಾದರೆ ಈ ಶಾಸನವನ್ನು ಮರಳುಗಲ್ಲಿನ ಚಪ್ಪಡಿಯ ಮೇಲೆ ಕೆತ್ತಲಾಗಿದ್ದು ಇದರಲ್ಲಿ ಒಟ್ಟು 16 ಸಾಲುಗಳಿವೆ. ಈ ಶಾಸನವನ್ನು ಮರಳುಗಲ್ಲಿನ ಚಪ್ಪಡಿಯ ಮೇಲೆ ಕೆತ್ತಲಾಗಿದೆ ಮತ್ತು ಇದರಲ್ಲಿ ಒಟ್ಟು ಎಷ್ಟು ಸಾಲುಗಳಿದ್ದಾವೆ ಅಂತಂದರೆ 16 ಸಾಲುಗಳಿವೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದಂಥ ಅಂಶವಾಗಿದೆ, ದಯವಿಟ್ಟು ಗಮನದಲ್ಲಿರಿಸ್ಕೊಳ್ಳಿ. ಹಲ್ಮಿಡಿ ಶಾಸನದಲ್ಲಿರುವಂಥ ಒಟ್ಟು ಸಾಲುಗಳ ಸಂಖ್ಯೆ ಎಷ್ಟು? 16 ಸಾಲುಗಳು. ಇನ್ನು ಅಕ್ಷರಗಳ ವಿನ್ಯಾಸವನ್ನು ನೋಡೋದಾದರೆ ಈ ಶಾಸನದಲ್ಲಿ ಬಳಕೆಯಾಗಿರುವ ಬ್ರಾಹ್ಮಿ ಲಿಪಿಯು ಕದಂಬರ ಕಾಲದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದ್ದು ಇದನ್ನು ಇತಿಹಾಸಕಾರರು ಕದಂಬ ಲಿಪಿ ಎಂದೇ ಕರೆಯುತ್ತಾರೆ. ಈ ಹಲ್ಮಿಡಿ ಶಾಸನದ ಅಕ್ಷರಗಳ ವಿನ್ಯಾಸವನ್ನು ನಾವು ನೋಡೋದಾದರೆ ಈ ಶಾಸನದಲ್ಲಿ ಬಳಕೆಯಾಗಿರುವಂತಹ ಬ್ರಾಹ್ಮಿ ಲಿಪಿಯನ್ನು ಕದಂಬರ ಕಾಲದ ವಿಶಿಷ್ಟ ಲಕ್ಷಣಗಳನ್ನ ಹೊಂದಿದ್ದು ಇತಿಹಾಸಕಾರರು ಇದನ್ನು ಏನಂತ ಕರೆದಿದ್ದಾರೆ? ಕದಂಬ ಲಿಪಿ ಅಂತ ಕರೆದಿದ್ದಾರೆ.
ಮುಂದುವರೆದು ಶಾಸನದ ಲಿಖಿತ ರೂಪದ ಪ್ರಮುಖ ಪದಗಳನ್ನ ನಾವು ನೋಡೋದಾದರೆ, ಮೊದಲ ಶಬ್ದ ಈ ಶಾಸನವು ಜಯತಿ ಶ್ರೀ ಪಣಂಗೀಶ್ವರ ತಟಾಕಪ್ರಾಣ ಕೀರ್ತಿ ರಚ್ಯುತನ್ ಎಂಬ ಸಾಲಿನಿಂದ ಆರಂಭವಾಗುತ್ತದೆ. ಅಂದರೆ ವಿಷ್ಣುವಿನ ಪ್ರಾರ್ಥನೆಯೊಂದಿಗೆ ಈ ಶಾಸನ ಶುರುವಾಗುತ್ತದೆ. ಜೂನ್ 2026ರಲ್ಲಿ ಈಗ ಮೊನ್ನೆ ನೆಟ್ ಎಕ್ಸಾಮ್ ಆಯಿತು ನೋಡಿ, ಅದರಲ್ಲಿ ಪ್ರಶ್ನೆಯನ್ನು ಕೇಳಿದ್ದ. ಅಲ್ಮಿಡಿ ಶಾಸನದ ಮೊದಲನೇ ಸಾಲು ಯಾವುದು ಅಂತ ಕೇಳಿದರು. ಈ ಪ್ರಶ್ನೆ ಬಂದಿತ್ತು. ಇದಕ್ಕೆ ಉತ್ತರ ಜಯತಿ ಶ್ರೀ ಪಣಂಗೀಶ್ವರ ತಟಕಪ್ರಾಣ ಕೀರ್ತಿ ರಚ್ಯುತನ್. ಇದು ನೋಡ್ಕೊಳ್ಳಿ, ಮತ್ತೆ ಯಾವಾಗಾದರೂ ಒಂದ್ಸತ ಇದು ರಿಪೀಟ್ ಆಗ್ಬೋದು. ಮೊದಲ ಶಬ್ದ ಈ ಶಾಸನವು ಜಯತಿ ಶ್ರೀ ಪಣಂಗೀಶ್ವರ ತಟಕಾಪ್ರಾಣ ಕೀರ್ತಿ ರಚ್ಯುತನ್ ಎನ್ನುವಂತಹ ಸಾಲಿನಿಂದ ಆರಂಭವಾಗುತ್ತದೆ. ಅಂದರೆ ಏನು ಅಂತಂದರೆ ವಿಷ್ಣುವಿನ ಪ್ರಾರ್ಥನೆಯೊಂದಿಗೆ ಈ ಶಾಸನ ಶುರುವಾಗುತ್ತದೆ ಎಂದು ಹೇಳಲಾಗಿದೆ. ನಂತರ ಕನ್ನಡದ ಮೊದಲ ಪದ. ಈ ಶಾಸನದಲ್ಲಿ ಬರುವ ದತ್ತಿ ಅಂದರೆ ದಾನ ಮತ್ತು ನಾಡು ಎಂಬ ಪದಗಳನ್ನು ಕನ್ನಡದ ಅತ್ಯಂತ ಹಳೆಯ ಅಧಿಕೃತ ಪದಗಳೆಂದು ಗುರುತಿಸಲಾಗಿದೆ. ಕನ್ನಡದ ಮೊದಲ ಪದ. ಈ ಶಾಸನದಲ್ಲಿ ಬರುವಂತಹ ದತ್ತಿ ಮತ್ತು ನಾಡು ಎಂಬ ಪದಗಳನ್ನ ಕನ್ನಡದ ಅತ್ಯಂತ ಹಳೆಯ ಅಧಿಕೃತ ಪದಗಳು ಅಂತ ಗುರುತಿಸಲಾಗಿದೆ. ಯಾವುದು? ದತ್ತಿ ಮತ್ತು ನಾಡು. ಮುಂದುವರೆದು ಅರಸನ ಬಿರುದು. ಶಾಸನದಲ್ಲಿ ಕದಂಬರಾಜ ಕಾಕುಸ್ಥವರ್ಮನನ್ನು ಬಟರಿ ಕುಲಾಮಲ ವ್ಯೂಮ ತಾರಾದಿನಾಥ, ಬಟರಿ ಕುಲವೆಂಬ ಆಕಾಶಕ್ಕೆ ಚಂದ್ರನಂತಿರುವವನು ಎಂದು ಹೊಗಳಲಾಗಿದೆ. ಈ ಶಾಸನದಲ್ಲಿ ಅರಸನ ಬಿರುದು ಏನು? ಕದಂಬರಾಜ ಕಾಕುಸ್ಥವರ್ಮನನ್ನ ಬಟರಿ ಕುಲಾಮಲ ವ್ಯೂಮ ತಾರಾದಿನಾಥ, ಬಟರಿ ಕುಲವೆಂಬ ಆಕಾಶಕ್ಕೆ ಚಂದಿರನಂತಿರುವವನು ಅಂತ ಕಾಕುಸ್ಥವರ್ಮನನ್ನ ಈ ಶಾಸನದಲ್ಲಿ ಹೊಗಳಲಾಗಿದೆ. ಇದನ್ನು ಕೂಡ ಕೇಳ್ಬೋದು, ಸ್ವಲ್ಪ ಎಚ್ಚರಿಕೆಯಾಗಿ ನೋಡ್ಕೊಳ್ಳಿ. ಮುಂದುವರೆದು ವಿಭಕ್ತಿ ಪ್ರತ್ಯಯ. ಇದರಲ್ಲಿ ಹಳಗನ್ನಡದ ಪ್ರತ್ಯಯಗಳಾದ ಅನ್, ಆನ್ ಮತ್ತು ಇಳ್ ಬಳಕೆ ಹೆಚ್ಚಾಗಿದೆ. ಉದಾಹರಣೆಗೆ ವಿಜ ಅರಸನ್ ನಾಡುಳ್. ವಿಭಕ್ತಿ ಪ್ರತ್ಯಯವನ್ನು ನೋಡೋದಾದರೆ ಇದರಲ್ಲಿ ಹಳೆಗನ್ನಡದ ಪ್ರತ್ಯಯಗಳು ಹನ್, ಆನ್ ಮತ್ತು ಇಳ್ ಬಳಕೆ ಹೆಚ್ಚಾಗಿದೆ. ಉದಾಹರಣೆ ವಿಜಯರಸನ್ ನಾಡುಳ್. ಇದು ಕೂಡ ಅಷ್ಟೇ ಮುಖ್ಯವಾಗಿದೆ, ನೋಡ್ಕೊಳ್ಳಿ. ನಂತರ ಶಾಸನದ ಸಾರಾಂಶ ಮತ್ತು ಕಥಾ ವಸ್ತುವನ್ನು ನಾವು ನೋಡೋದಾದರೆ ಈ ಶಾಸನವು ಒಂದು ಯುದ್ಧ ಮತ್ತು ಭೂದಾನದ ಕಥೆಯನ್ನು ಹೇಳುತ್ತೆ. ಈ ಶಾಸನ ಏನು? ಒಂದು ಯುದ್ಧ ಮತ್ತು ಭೂದಾನದ ಕಥೆಯನ್ನು ಹೇಳುತ್ತೆ. ಅದೇನು ಅಂತ ನೋಡೋದಾದರೆ ಯುದ್ಧದ ಹಿನ್ನೆಲೆ. ಆ ಕಾಲದಲ್ಲಿ ಪಲ್ಲವರು ಮತ್ತು ಬಟಾರಿ ಕುಲದವರ ನಡುವೆ ಭೀಕರವಾದ ಯುದ್ಧ ನಡೆಯುತ್ತದೆ. ಏನು? ಆ ಕಾಲದಲ್ಲಿ ಪಲ್ಲವರು ಮತ್ತು ಬಟಾರಿ ಕುಲದವರ ನಡುವೆ ಏನಾಗುತ್ತೆ? ಒಂದು ಭೀಕರವಾದಂಥ ಯುದ್ಧ ನಡೆಯುತ್ತೆ. ಅದೇ ಈ ಯುದ್ಧದ ಹಿನ್ನೆಲೆ ಅಂತ ಹೇಳ್ಬೋದು. ಇದರಲ್ಲಿ ವೀರನ ಸಾಹಸ. ಕದಂಬರ ಪರವಾಗಿ ಹೋರಾಡಿದ ವಿಜಯರಸ ಎಂಬ ಧೀರ ಯೋಧನು ಶತ್ರುಗಳನ್ನು ಅಪ್ರತಿಮ ಶೌರ್ಯದಿಂದ ಎದುರಿಸಿ ಜಯಗಳಿಸುತ್ತಾನೆ. ಕದಂಬರ ಪರವಾಗಿ ಹೋರಾಡಿದವರು ಯಾರು? ವಿಜಯರಸ ಎಂಬಂತಹ ಧೀರ ಯೋಧನು ಶತ್ರುಗಳನ್ನು ಅಪ್ರತಿಮ ಶೌರ್ಯದಿಂದ ಎದುರಿಸಿ ಅವನೇನು ಮಾಡ್ತಾನೆ? ಜಯವನ್ನು ಗಳಿಸ್ತಾನೆ. ಇದು ಅವೀರನ ಸಾಹಸ ಅಂತ ಹೇಳಲಾಗಿದೆ. ಮುಂದುವರೆದು ಭೂದಾನ. ಇದರಲ್ಲಿ ಬರುವಂಥ ಸಾರಾಂಶಗಳು ಇವೆಲ್ಲ. ಭೂದಾನ. ಅವನ ಈ ದೇಶಭಕ್ತಿ ಮತ್ತು ಸಾಹಸವನ್ನು ಮೆಚ್ಚಿದ ಕದಂಬರಾಜ ಕಾಕುಸ್ಥವರ್ಮನು ವಿಜಯರಸನಿಗೆ ಪಾಲ್ಮಿಡಿ ಅಂದರೆ ಇಂದಿನ ಹಲ್ಮಿಡಿ ಮತ್ತು ಮೂಳಿವಳ್ಳಿ ಇಂದಿನ ಅಲ್ಮಳ್ಳಿ ಎಂಬ 2 ಹಳ್ಳಿಗಳನ್ನು ಯಾವುದೇ ತೆರಿಗೆ ಇಲ್ಲದೆ ದತ್ತಿಯಾಗಿ ದಾನವಾಗಿ ನೀಡುತ್ತಾನೆ. ಅವನು ವಿಜಯರಸ ಗೆದ್ದ ಅಲ್ವಾ, ಅದರಿಂದ ಈ ಕಾಕುಸ್ಥವರ್ಮ ಏನು ಮಾಡ್ತಾನೆ? ಭೂಮಿಯನ್ನು ದಾನ ಮಾಡ್ತಾನೆ. ಅದನ್ನ ಇಲ್ಲಿ ಹೇಳ್ತಿರೋದು ಏನು? ಅವನ ಈ ದೇಶಭಕ್ತಿ ಮತ್ತು ಸಾಹಸವನ್ನು ಮೆಚ್ಚಿದಂತಹ ಕದಂಬರಾಜ ಕಾಕುಸ್ಥವರ್ಮ ಏನು ಮಾಡ್ತಾನೆ? ವಿಜಯರಸನಿಗೆ ಪಾಲ್ಮಿಡಿ ಅಂದರೆ ಹಿಂದಿನ ಹಲ್ಮಿಡಿ ಮತ್ತು ಮೂಳಿವಳ್ಳಿ ಅಂದರೆ ಹಿಂದಿನ ಅಲ್ಮಳ್ಳಿ, ಆಯಿತಾ, ಈ 2 ಹಳ್ಳಿಗಳನ್ನು ಯಾವುದೇ ರೀತಿಯಾದಂಥ ತೆರಿಗೆ ಇಲ್ಲದೆ ದತ್ತಿಯಾಗಿ ಅಂದರೆ ದಾನವಾಗಿ ಅವನು ನೀಡ್ತಾನೆ. ಅದರಿಂದ ಇದು ದಾನಶಾಸನವಾಗಿದೆ ಅಂತ ನಾವು ಹೇಳ್ಬೋದು. ಮುಂದುವರೆದು ತೆರಿಗೆ ವಿನಾಯಿತಿ. ಆಯಿತಾ, ತೆರಿಗೆ ವಿನಾಯಿತಿ.
ವಿಜ ಅರಸನಿಗೆ ಕೊಟ್ಟ ಭೂಮಿಗೆ ಬಾಳ್ಗಚ್ಚು ಅಂದರೆ ಯುದ್ಧದಲ್ಲಿ ರಕ್ತ ಹರಿಸಿದ್ದಕ್ಕಾಗಿ ಕೊಡುವ ಗೌರವಧನ ಎಂಬ ವಿನಾಯಿತಿ ಇತ್ತು. ಅಂದರೆ ಆ ಭೂಮಿಗೆ ಯಾವುದೇ ಸುಂಕ ಇರಲಿಲ್ಲ. ತೆರಿಗೆಯಿಂದ ಮುಕ್ತ ಮಾಡಿ ಏನು ಮಾಡ್ದ ಕಾಕುಸ್ತವರ್ಮ ವಿಜ ಅರಸನಿಗೆ ಆ 2 ಹಳ್ಳಿಗಳನ್ನ ಕೊಟ್ಟ ಅಲ್ವಾ, ಅದನ್ನು ಹೇಳ್ತಾ ಇರೋದಿಲ್ಲಿ ತೆರಿಗೆ ವಿನಾಯಿತಿ. ವಿಜ ಅರಸನಿಗೆ ಕೊಟ್ಟ ಭೂಮಿಗೆ ಬಾಳ್ಗಚ್ಚು ಪದದ ಅರ್ಥ ನೋಡ್ಕೊಳ್ಳಿ, ಯುದ್ಧದಲ್ಲಿ ರಕ್ತ ಹರಿಸಿದ್ದಕ್ಕಾಗಿ ಕೊಡುವ ಗೌರವಧನ ಆಯ್ತಾ ಎಂಬ ವಿನಾಯಿತಿ ಇತ್ತು. ಅಂದರೆ ಆ ಭೂಮಿಗೆ ಯಾವುದೇ ಸುಂಕ ಇರಲಿಲ್ಲ. ಅದನ್ನು ಯಾವುದೇ ಸುಂಕ ಇಲ್ಲದೆ ಅವನಿಗೆ 2 ಹಳ್ಳಿಗಳನ್ನು ವಿಜ ಅರಸನಿಗೆ ಯಾರು ಕಾಕುಸ್ತವರ್ಮ ಕೊಡ್ತಾನೆ. ಯಾವುದು ತೆರಿಗೆ ಮುಕ್ತವಾಗಿ ಅವನು ಕೊಡ್ತಾನೆ, ಯಾವುದೇ ರೀತಿಯಾದಂಥ ಸುಂಕವನ್ನು ಕಟ್ಟೋ ಹಾಗಿಲ್ಲ. ನಂತರ ಶಾಪಾಶಯ ಶಾಸನದ ಕೊನೆಯಲ್ಲಿ ಯಾರು ಈ ದಾನವನ್ನು ಹಾಳು ಮಾಡುತ್ತಾರೋ ಅವರಿಗೆ ಈ ಮಹಾಪಾಪ ತಟ್ಟುತ್ತದೆ ಎಂಬ ಎಚ್ಚರಿಕೆಯ ಸಾಲುಗಳಿವೆ. ಈ ಶಾಸನದಲ್ಲಿ ನೋಡುವಂತಹ ಮತ್ತೊಂದು ಅಂಶ ಯಾವುದು ಅಂತಂದರೆ, ಹಲ್ಮಿಡಿ ಶಾಸನದ ಕೊನೆಯಲ್ಲಿ ಈ ರೀತಿ ಬರೆಸಿದ್ದಾರೆ. ಏನು? ಶಾಪಶಯ ಅಂದರೆ ಯಾರು ಈ ದಾನವನ್ನು ಹಾಳು ಮಾಡುತ್ತಾರೋ ಅವರಿಗೆ ಮಹಾಪಾಪ ತಟ್ಟುತ್ತದೆ ಎಂಬ ಎಚ್ಚರಿಕೆಯ ಸಾಲುಗಳು ಕೂಡ ಆ ಶಾಸನದಲ್ಲಿ ಇರೋದನ್ನು ನಾವು ನೋಡ್ಬೋದು. ನಂತರ ಸಾಹಿತ್ಯಿಕ ಮಹತ್ವ. ಈ ಶಾಸನದ ಸಾಹಿತ್ಯಿಕ ಮಹತ್ವವನ್ನು ನಾವು ನೋಡೋದಾದರೆ ಕನ್ನಡದ ಅಸ್ತಿತ್ವ. ಈ ಶಾಸನ ಸಿಗುವ ಮುನ್ನ ಕನ್ನಡ ಭಾಷೆಗೆ ಇಷ್ಟು ಸುದೀರ್ಘ ಇತಿಹಾಸವಿದೆ ಎಂದು ನಿರೂಪಿಸಲು ಯಾವುದೇ ಪ್ರಬಲ ಲಿಖಿತ ಆಧಾರಗಳು ಇರಲಿಲ್ಲ. ಇದು ಕನ್ನಡದ ಪ್ರಾಚೀನತೆಗೆ ಮತ್ತು ಪ್ರಥಮ ಸ್ಥಾನಕ್ಕೆ ಹೆಮ್ಮೆಯ ಸಾಕ್ಷಿಯಾಗಿದೆ ಎಂದು ಹೇಳಬಹುದು. ಯಾವುದು? ನಮ್ಮ ಕನ್ನಡದ ಪ್ರಥಮ ಶಾಸನ ಹಲ್ಮಿಡಿಯ ಶಾಸನ ಎಂದು ಹೇಳಲಾಗಿದೆ. ನಂತರ ಶಾಸ್ತ್ರೀಯ ಸ್ಥಾನಮಾನ. ಭಾರತ ಸರ್ಕಾರವು ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲು ಹಲ್ಮಿಡಿ ಶಾಸನವೇ ಅತ್ಯಂತ ಬಲವಾದ ಮತ್ತು ಪ್ರಮುಖ ಲಿಖಿತ ಆಧಾರವಾಯಿತು. ಈ ಹಲ್ಮಿಡಿ ಶಾಸನ ಕನ್ನಡ ಭಾಷೆಯ ಪ್ರಥಮ ಶಾಸನ ಆಗಿರೋದ್ರಿಂದ ನಮ್ಮ ಕನ್ನಡ ನೆಲದಲ್ಲೇ ಸಿಕ್ಕಿರೋದ್ರಿಂದ ಭಾರತ ಸರ್ಕಾರ ನಮ್ಮ ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ನೀಡೋದಕ್ಕೆ ಈ ಹಲ್ಮಿಡಿ ಶಾಸನವೇ ಅತ್ಯಂತ ಬಲವಾದ ಮತ್ತು ಪ್ರಮುಖ ಲಿಖಿತ ಆಧಾರವಾಯಿತು ಎಂದು ಹೇಳಬಹುದು. ನಂತರ ಹಲ್ಮಿಡಿ ಶಾಸನದ 16 ಸಾಲುಗಳು ಮತ್ತು ಹಲ್ಮಿಡಿ ಶಾಸನದ 16 ಸಾಲುಗಳಲ್ಲಿ ಪ್ರಮುಖವಾದ ಸಾಲುಗಳ ಬಗ್ಗೆ ನೋಡೋಣ. ಹಲ್ಮಿಡಿ ಶಾಸನದ ಮೂಲ ಪಠ್ಯ ಸಾಲುಗಳು ಹಳಗನ್ನಡ ಮತ್ತು ಸಂಸ್ಕೃತ. 1. ಜಯತಿ ಶ್ರೀ ಪರಿಶ್ವಾಂಗ ಶಾಗ್ನ ವ್ಯಾಪಿತ ರಚ್ಯುತ ದಾನವಾಕ್ಷ್ಮ್ಯೋರ್ಯು ಗಾಂತಾಗ್ನಿ ಶಿಷ್ಟಾನಾಂ ತು ಸುದರ್ಶನ. 2. ನಮ ಶ್ರೀಮತ್ ಕದಂಬ ಪಂತ್ಯಾಗ ಸಂಪನ್ನನ್ ಕಲಬೋರನ. 3. ಕಕುಸ್ತ ಭಟ್ಟೋರನ ಪಲ್ಲವೇಂದ್ರಸ್ಯ ಸಕಲ ಭುವನ. 4. ಸನ್ನುತನ ವ್ರಜತಿ ಸೈನ್ಯೇ ಭೇದನಸ್ಯ ವಿ. 5. ಜಯರಸನ ದೇವಾರ್ಜಿತಸ್ಯ ಸುಭಟ. 6. ದ್ವಿತೀಯಸ್ಯ ಪಲ್ಮಿಡೋಯಿ ಮರಿಪಳ್ಳಿಯಿ. 7. ಎರಿಪಟಯೋಳ್ ಪೆಟ್ಟಕಾದೊಳು. 8. ಳು ಕೇಕಯನಾಂ ಪೆಟ್ಟೋಳ್ ಸತ್ರನಾಂ. 9. ಮೃಗೇಶನಾಂ ದೇವನಾಂ. 10. ನಾರಿದವಳೆಯಿ ಪೆಟ್ಟೋಗಿ. 11. ಪೆರ್ಜಾತ್ರನಾಂ ಕಾದೋಳ್ ವಿಜಯ. 12. ರಸನ ಪುಟ್ಟಿದೋನ್ ವಿಜಯರಸ. 13. ನನ ವ್ರಜತಿ ಪಟ್ಟದ ನರಸಿಂ. 14. ಹನವ್ರಜತಿ ಪಟ್ಟದ ದೇವಾನಾಂ. 15. ಮೃಗೇಶನಾಂ ಪೆಟ್ಟೋಳ್ ಈ ದಪ ದಾನನ್. ಇವಿಷ್ಟು ಕೂಡ 16 ಸಾಲುಗಳಾಗಿವೆ. ಈ 16 ಸಾಲುಗಳಲ್ಲಿ ಯಾವುದಾದ್ರೂ ಒಂದು ಸಾಲನ್ನು ಕೇಳ್ಬೋದು, ದಯವಿಟ್ಟು ಗಮನವಿಟ್ಟು ನೋಡ್ಕೊಳ್ಳಿ. ಇನ್ನು ಹಲ್ಮಿಡಿ ಶಾಸನದ 16 ಸಾಲುಗಳಲ್ಲಿ ಪ್ರಮುಖವಾದ ಸಾಲುಗಳನ್ನ ನೋಡೋದಾದರೆ 1ರಿಂದ 2ನೇ ಸಾಲುಗಳು 1ರಿಂದ 2ನೆಯ ಸಾಲುಗಳು ನಮ್ಮ ಶ್ರೀಮತ್ ಕದಂಬಪಂ ತ್ಯಾಗ ಸಂಪನ್ನಂ ಎಂದು ಪ್ರಾರಂಭವಾಗಿ ಕದಂಬರಾಜರ ಮತ್ತು ಶ್ರೀ ವಿಷ್ಣುವಿನ ಸ್ತುತಿಯನ್ನು ಮಾಡುತ್ತದೆ.
3ರಿಂದ 5ನೆಯ ಸಾಲುಗಳು ಆಳುಪ ಮತ್ತು ಸೇಂದ್ರಕ ಅರಸರ ಬಗ್ಗೆ ಉಲ್ಲೇಖಿಸುತ್ತದೆ. 8ರಿಂದ 11ನೆಯ ಸಾಲುಗಳು ವಿಜಯರಸನ ಪರಾಕ್ರಮವನ್ನು ಹೊಗಳುತ್ತದೆ ಮತ್ತು ಆತ ಪಲ್ಲವರ ವಿರುದ್ಧ ಹೋರಾಡಿ ಗೆದ್ದ ವಿಷಯವನ್ನು ಪ್ರಸ್ತಾಪಿಸುತ್ತದೆ. 12ರಿಂದ 14ನೆಯ ಸಾಲುಗಳು ವಿಜಯ ಅರಸನ ಸಾಹಸವನ್ನು ಮೆಚ್ಚಿ ಪಲ್ಮಿಡಿ ಅಥವಾ ಹಲ್ಮಿಡಿ ಮತ್ತು ಮೂಳಿವಳ್ಳಿ ಅಥವಾ ಮೂಳವಳ್ಳಿ ಪ್ರದೇಶಗಳನ್ನು ಆತನಿಗೆ ದತ್ತಿಯಾಗಿ ದಾನವಾಗಿ ಬಿಟ್ಟುಕೊಟ್ಟ ರಾಜಾಜ್ಞೆಯನ್ನು ತಿಳಿಸುತ್ತದೆ. 15ರಿಂದ 16ನೇ ಸಾಲುಗಳು ಈ ದಾನದಲ್ಲಿ ಯಾರಾದರೂ ಅಪಹರಿಸಿದರೆ ಅವರು ಪಂಚಮಹಾಪಾತಕಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಸುತ್ತದೆ. ಇವಿಷ್ಟು ಕೂಡ ಹಲ್ಮಿಡಿ ಶಾಸನದ 16 ಸಾಲುಗಳು ಮತ್ತು 16 ಸಾಲುಗಳಲ್ಲಿ ಪ್ರಮುಖವಾದಂತಹ ಸಾಲುಗಳ ಒಂದು ವಿವರಣೆಯನ್ನು ಕೂಡ ಹೇಳಲಾಗಿದೆ. ಮುಂದುವರೆದು ಹಲ್ಮಿಡಿ ಶಾಸನ ಮತ್ತು ಪ್ರಮುಖ ಪ್ರಶ್ನೋತ್ತರಗಳನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ, ಪ್ರಶ್ನೆ 1, ಕನ್ನಡದ ಅತ್ಯಂತ ಹಳೆಯ ಅಥವಾ ಪ್ರಥಮ ಲಿಖಿತ ಶಾಸನ ಯಾವುದು? ಉತ್ತರ ಹಲ್ಮಿಡಿ ಶಾಸನ. ಪ್ರಶ್ನೆ 2, ಹಲ್ಮಿಡಿ ಶಾಸನವು ಯಾವ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಪತ್ತೆಯಾಯಿತು? ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಪತ್ತೆಯಾಯಿತು. ಪ್ರಶ್ನೆ 3, ಹಲ್ಮಿಡಿ ಶಾಸನವನ್ನು ಪತ್ತೆ ಹಚ್ಚಿದ ಪ್ರಸಿದ್ಧ ಇತಿಹಾಸಕಾರರು ಯಾರು ಮತ್ತು ಯಾವ ವರ್ಷದಲ್ಲಿ? 936ರಲ್ಲಿ ಡಾಕ್ಟರ್ ಎಂ.ಎಚ್. ಕೃಷ್ಣ ಅವರು. ಪ್ರಶ್ನೆ ಸಂಖ್ಯೆ 4, ಹಲ್ಮಿಡಿ ಶಾಸನದ ಕಾಲ ಯಾವುದು ಎಂದು ಇತಿಹಾಸಕಾರರು ನಿರ್ಧರಿಸಿದ್ದಾರೆ? ಉತ್ತರ ಕ್ರಿಸ್ತಶಕ 450. ಪ್ರಶ್ನೆ ಸಂಖ್ಯೆ 5, ಈ ಶಾಸನವು ಕರ್ನಾಟಕವನ್ನು ಆಳಿದ ಯಾವ ರಾಜವಂಶಕ್ಕೆ ಸೇರಿದ್ದಾಗಿದೆ? ಉತ್ತರ ಕದಂಬ ರಾಜವಂಶ. ಪ್ರಶ್ನೆ 6, ಹಲ್ಮಿಡಿ ಶಾಸನವು ಕದಂಬರ ಯಾವ ಪ್ರಸಿದ್ಧ ರಾಜನ ಕಾಲಕ್ಕೆ ಸೇರಿದೆ? ಉತ್ತರ ಕಾಕುಸ್ಥವರ್ಮ. ಪ್ರಶ್ನೆ ಸಂಖ್ಯೆ 7, ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಕನ್ನಡದ ಭಾಷಾ ಸ್ಥಿತಿ ಅಥವಾ ಶೈಲಿ ಯಾವುದು? ಉತ್ತರ ಪೂರ್ವದ ಹಳಗನ್ನಡ. ಪ್ರಶ್ನೆ 8, ಈ ಶಾಸನದಲ್ಲಿ ಒಟ್ಟು ಎಷ್ಟು ಸಾಲುಗಳಿವೆ ಮತ್ತು ಇದನ್ನು ಯಾವ ಕಲ್ಲಿನ ಮೇಲೆ ಕೆತ್ತಲಾಗಿದೆ? ಒಟ್ಟು 16 ಸಾಲುಗಳು. ಪ್ರಶ್ನೆ ಸಂಖ್ಯೆ 9, ಹಲ್ಮಿಡಿ ಶಾಸನವು ಯಾವ ದೇವರ ಪ್ರಾರ್ಥನೆಯೊಂದಿಗೆ ಆರಂಭವಾಗುತ್ತದೆ? ಉತ್ತರ ವಿಷ್ಣುವಿನ ಪ್ರಾರ್ಥನೆ ಜಯತಿ ಶ್ರೀ ಪಣಂಗೀಶ್ವರ. ಪ್ರಶ್ನೆ ಸಂಖ್ಯೆ 11, ಶಾಸನದ ಪ್ರಕಾರ ಯುದ್ಧದಲ್ಲಿ ಅಪ್ರತಿಮ ಶೌರ್ಯ ತೋರಿದ ವೀರ ಯೋಧನ ಹೆಸರೇನು? ಉತ್ತರ ವಿಜಯ ಅರಸ ಅಥವಾ ವಿಜಯ ಅರಸ. ಪ್ರಶ್ನೆ ಸಂಖ್ಯೆ 12, ವಿಜಯ ಅರಸನಿಗೆ ಕದಂಬರಾಜನು ದಾನವಾಗಿ ನೀಡಿದ ಹಳ್ಳಿಗಳು ಯಾವುದು? ಉತ್ತರ ಪಾಲ್ಮಿಡಿ ಅಥವಾ ಇಂದಿನ ಹಲ್ಮಿಡಿ ಮತ್ತು ಮೂಳಿವಳ್ಳಿ ಅಂದರೆ ಇಂದಿನ ಹನ್ಮಳ್ಳಿ. ಪ್ರಶ್ನೆ ಸಂಖ್ಯೆ 13, ಶಾಸನದಲ್ಲಿ ಕಂಡುಬರುವ ಅತ್ಯಂತ ಹಳೆಯ ಅಪ್ಪಟ ಕನ್ನಡ ಪದಗಳು ಯಾವುವು? ದತ್ತಿ ಅಂದರೆ ದಾನ ಮತ್ತು ನಾಡು. ಪ್ರಶ್ನೆ ಸಂಖ್ಯೆ 14, ವೀರಮರಣ ಹೊಂದಿದ ಅಥವಾ ಶೌರ್ಯ ತೋರಿದ ಯೋಧನಿಗೆ ನೀಡುವ ತೆರಿಗೆ ರಹಿತ ಭೂಮಿಗೆ ಶಾಸನದಲ್ಲಿ ಏನೆಂದು ಕರೆಯಲಾಗಿದೆ? ಉತ್ತರ ಬಾಳ್ಗಚ್ಚು. ಪ್ರಶ್ನೆ ಸಂಖ್ಯೆ 15, ಪ್ರಸ್ತುತ ಈ ಮೂಲ ಹಲ್ಮಿಡಿ ಶಾಸನ ಕಲ್ಲನ್ನು ಎಲ್ಲಿ ಸಂರಕ್ಷಿಸಿಡಲಾಗಿದೆ? ಉತ್ತರ ಬೆಂಗಳೂರಿನ ಕಬ್ಬನ್ ಉದ್ಯಾನದಲ್ಲಿರುವ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಹಲ್ಮಿಡಿ ಶಾಸನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.